ಪದೇ ಪದೇ ಈ ರೀತಿ ಆಗ್ತಿದ್ಯಾ? ಹಾಗಿದ್ರೆ ಖಂಡಿತ ನೀವು ಹರಕೆ ಹೊತ್ಕೊಂಡು ಮರ್ತಿದ್ದಾರೆ ಅಂತಾನೆ ಅರ್ಥ. ದೇವರಲ್ಲಿ ನಾನಾ ಬಗೆಯಲ್ಲಿ ಪ್ರಾರ್ಥನೆ ಮಾಡುವುದುಂಟು. ಮದುವೆ ತಡೆ ನಿವಾರಣೆ, ಉತ್ತಮ ಕೆಲಸ ಸಿಗಲಿ, ಆರೋಗ್ಯ ಉತ್ತಮವಾಗಲಿ, ಹಣಕಾಸಿನ ಅಡಚಣೆ ನಿವಾರಣೆಯಾಗಲಿ, ಮನೆ ಕಟ್ಟುವುದಕ್ಕೆ ಅಡಚಣೆ ಇದ್ದಲ್ಲಿ ತೊಂದರೆ ಪಕ್ಕಕ್ಕೆ ಸರಿಯಲಿ. ಹೀಗೆ ಕೇವಲ ಪ್ರಾರ್ಥನೆಯನ್ನಷ್ಟೇ ಮಾಡದೆ ಕೆಲವರು ಹರಕೆಯನ್ನು ಕಟ್ಟಿಕೊಳ್ಳುತ್ತಾರೆ. ಇನ್ನು ಕೆಲವರು ದೇವರೇ ನನಗೆ ಇಂತಹ ಅನುಕೂಲ ಆದಲ್ಲಿ ಇಂಥ ಸೇವೆಯನ್ನು ಮಾಡಿಸುತ್ತೇನೆ ಎಂದು ಹರಕೆ ಕಟ್ಟಿಕೊಳ್ಳುತ್ತಾರೆ. ಮತ್ತು ಕೆಲವರು ಮುಡಿಪು ಕಟ್ಟಿಕೊಳ್ಳುತ್ತಾರೆ. ಹರಕೆ ಅಥವಾ ಮುಡಿಪು ಹೊತ್ತುಕೊಂಡು ಆ ಕೆಲಸ ಯಶಸ್ವಿಯಾಗಿ ಆದಲ್ಲಿ ನಂತರ ಹರಕೆ ತೀರಿಸದಿದ್ದಲ್ಲಿ ದೇವರು ಕಷ್ಟ ಕೊಡ್ತಾನ ಎಂಬ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಣ ಬನ್ನಿ. ಮೊದಲನೆಯದಾಗಿ ಹರಕೆ ತೀರಿಸದಿದ್ದಲ್ಲಿ ವಾಕ್ದೋಷ ಬರುತ್ತದೆ. ಅಂದರೆ ಸುಳ್ಳು ಹೇಳಿ ತಪ್ಪು ಮಾಡಿದವರಾಗಿರುತ್ತೀರಿ. ಹರಕೆ ಮೂಲಕ ಪಡೆದ ಫಲ ನಾಶ ಆಗುತ್ತದೆ. ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಬಹಳ ಜನ ಅರಿಶಿಣದ ಬಟ್ಟೆಯಲ್ಲಿ 11 ರೂಪಾಯಿ ಮುಡಿಪು ಕಟ್ಟಿರುತ್ತಾರೆ. ಮನೆ ದೇವರಿಗೆ ಹರಕೆ ಹೊತ್ತಿರುತ್ತಾರೆ. ಅದನ್ನು ಪೂರ್ಣ ಮಾಡದಿದ್ದಲ್ಲಿ ದಾಂಪತ್ಯ ಜೀವನದಲ್ಲಿ ಸುಖ ಇರುವುದಿಲ್ಲ. ಮನೆ ಕಟ್ಟಬೇಕು ಅಂದರೆ ಅಡಚಣೆ ಆಗುತ್ತಿರುತ್ತದೆ. ಮದುವೆ ಸಂತಾನ ವಿಳಂಬ, ಪದೇ ಪದೇ ಆರೋಗ್ಯ ಸಮಸ್ಯೆ ಆಗುತ್ತದೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅಡಚಣೆಯಾಗುತ್ತದೆ. ಎಷ್ಟೋ ಮಂದಿಗೆ ಮನೆ ಬಾಡಿಗೆ ಕಟ್ಟುವುದಕ್ಕೂ ಸಹ ತೊಂದರೆ ಅನುಭವಿಸುವಂತೆ ಆಗುತ್ತದೆ. ಇನ್ನು ಕೆಲವು ಸಲ ಹರಕೆ ಹೊತ್ತು ಮರೆತೇ ಬಿಟ್ಟಿರುವ ಸಾಧ್ಯತೆ ಇರುತ್ತದೆ. ತಂದೆ ತಾಯಿ ಮಕ್ಕಳ ಪರವಾಗಿ ಹರಕೆ ಹೊತ್ತಿರುತ್ತಾರೆ ಅಥವಾ ತಾವೇ ಹರಕೆ ಹೊತ್ತು ಮರೆತಿರುತ್ತಾರೆ. ಒಂದು ಹರಕೆಯ ಸಮಯ 12 ವರ್ಷ ಇರುತ್ತದೆ. ಆದ ಕಾರಣ ದೇವರಿಗೆ ಕಟ್ಟಿದ್ದ ಹರಕೆಯನ್ನು ಆದಷ್ಟು 12 ವರ್ಷಗಳ ಒಳಗಡೆ ತೀರಿಸುವುದು ಒಳ್ಳೆಯದು. ಇನ್ನು ದೇವರಿಗೆ ಕಟ್ಟಿದ್ದ ಹರಕೆ ಮರೆತು ಹೋಗಿದೆ, ನಮ್ಮ ಹಿರಿಯರು ಯಾವ ರೀತಿಯಾದ ಹರಕೆಯನ್ನು ಕಟ್ಟಿದ್ದರು ಎಂದು ತಿಳಿದಿಲ್ಲ ಎನ್ನುವವರು ಸಮಸ್ಯೆಯಿಂದ ಹೊರಗೆ ಬರಲು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಬಹುದು. ದೇವರಿಗೆ ಕಟ್ಟಿದ್ದ ಹರಕೆ ಮರೆತು ಹೋಗಿದ್ದರೆ ನೀವು ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡುವಂತಹ ವಿಘ್ನ ವಿನಾಯಕನ ಮೊರೆ ಹೋಗಬಹುದು. ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ರೂಪಾಯಿಯ ನಾಣ್ಯವನ್ನು ನೀವು ಸಿದ್ಧಪಡಿಸಿಕೊಂಡಿರಬೇಕು. 1 ರೂಪಾಯಿ, 2 ರೂಪಾಯಿ ಹೀಗೆ ನಾಣ್ಯಗಳನ್ನು ಶೇಖರಿಸಿಕೊಂಡು ಗಣೇಶನ ದೇವಾಲಯಕ್ಕೆ ಹೋಗಬೇಕು. ಅಲ್ಲಿ ಹೋದ ನಂತರ ನಿಮ್ಮ ಬಲಗೈನ ಒಂದು ಮುಷ್ಟಿಯಷ್ಟು ನಾಣ್ಯವನ್ನು ಹಿಡಿದು ನಾವು ಮಾಡಿದ್ದು ತಪ್ಪಾಯಿತು, ಯಾವ ರೀತಿ ಹರಕೆ ಕಟ್ಟಿದ್ದೆವೋ ಮರೆತು ಹೋಗಿರುವುದರಿಂದ ಎಲ್ಲ ತಪ್ಪುಗಳನ್ನು ಮನ್ನಿಸಿ ಈ ಹರಕೆಯನ್ನು ನಿನ್ನ ಪಾದಕ್ಕೆ ಅರ್ಪಿಸಿಕೊಳ್ಳಿ ಎಂದು ಸಂಕಲ್ಪವನ್ನು ಮಾಡಿಕೊಂಡು ಬಲಗೈಯಲ್ಲಿರುವ ನಾಣ್ಯವನ್ನು ಹಿಡಿದು ನಿಮ್ಮ ತಲೆಯ 3 ಸುತ್ತು ನಿವಾಳಿಸಿಕೊಂಡು ಗಣೇಶನ ಹುಂಡಿಗೆ ಹಾಕಬೇಕು. ಯಾವುದೇ ಕಾರಣಕ್ಕೂ ಕೈಯಲ್ಲಿರುವ ನಾಣ್ಯವನ್ನು ಸೌಂಡ್ ಅಥವಾ ನಾಣ್ಯವು ಕೆಳಗೆ ಜಾರದಂತೆ ನೋಡಿಕೊಳ್ಳಬೇಕು. ಈ ರೀತಿಯಾಗಿ 3 ಬಾರಿ 3 ಮುಷ್ಟಿಯಷ್ಟು ನಾಣ್ಯವನ್ನು ಹಿಡಿದು ನಿಮ್ಮ ತಲೆಯನ್ನು 3 ಸುತ್ತು ನಿವಾಳಿಸಿ ಗಣೇಶನ ಹುಂಡಿಗೆ ಹಾಕಬೇಕು. ಈ ರೀತಿಯಾಗಿ ಮಾಡುವುದರಿಂದ ನಿಮ್ಮ ಪೂರ್ವಜರು ಅಥವಾ ನೀವು ಕಟ್ಟಿಕೊಂಡ ಹರಕೆಯು ಇಲ್ಲಿಗೆ ಸಲ್ಲುತ್ತದೆ. ಇದರ ಮೂಲಕ ನಿಮ್ಮ ಹರಕೆಗಳು ಮತ್ತು ನಿಮ್ಮ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತದೆ. ಆದರೆ ಮೊದಲ ಸಲಹೆ ಏನೆಂದರೆ ಸಿಕ್ಕದಕ್ಕೆಲ್ಲ ಹರಕೆ ಹೊರಲು ಹೋಗಬೇಡಿ. ಹರಕೆ ಹೊತ್ತುಕೊಂಡಿರಾ, ಅದರ ಫಲ ಸಿಕ್ಕಿತಾ ಕೂಡಲೇ ಹರಕೆ ತೀರಿಸಿ. ಇದು ಬ್ಯಾಂಕ್ ಸಾಲ ಇದ್ದಂತೆ. ನೀವು ಮನೆ ಕಟ್ಟುವುದಕ್ಕೋ ವಿದ್ಯಾಭ್ಯಾಸಕ್ಕೋ ಮತ್ಯಾವುದಕ್ಕೋ ಸಾಲ ಪಡೆದಿದ್ದರೆ ಅದನ್ನು ತೀರಿಸಲೇಬೇಕು ಅಲ್ಲವಾ? ಹರಕೆ ವಿಚಾರಕ್ಕೆ ಬಂದರೆ ದೇವರು ಕೂಡ ಬ್ಯಾಂಕ್ ಇದ್ದಂತೆ. ನೀವಾಗಿಯೇ ಒಂದು ಹರಕೆ ಹೊತ್ತು ಅದರ ಫಲವನ್ನು ಪಡೆದ ನಂತರ ಕಡ್ಡಾಯವಾಗಿ ತೀರಿಸಲೇಬೇಕು. ಇದರಲ್ಲಿ ಯಾವುದೇ ರಿಯಾಯಿತಿ ಇರುವುದಿಲ್ಲ. ಹರಕೆ ತೀರಿಸುವುದೊಂದೇ ಅದಕ್ಕೆ ಇರುವ ಪರಿಹಾರ. ಫ್ರೆಂಡ್ಸ್, ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ. ದಯವಿಟ್ಟು ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.